ಬಿಗ್ ಬಾಸ್ ಸೀಸನ್ 12ನ ಕಂಟೆಸ್ಟೆಂಟ್ ಇವರು ಕಾಕ್ರೋಚ್ ಅಂತ ಹೇಳಿ. ನೋಡೋಣ ಯಾವ ರೀತಿ ಇವರು ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗ್ತಾರೆ ಅಂತ. ಇವರು ಕಾವ್ಯ ಶಾ ಈಗ ಕಲರ್ಸ್ ಕನ್ನಡ ಅಲ್ಲಿ ಸೀರಿಯಲ್ಸಲ್ಲಿ ಬರ್ತಾಯಿದ್ರು. ಇವರು ಡಾಗ್ ಸತೀಶ್ ಅಂತ ಒಂದಷ್ಟು ಡಾಗ್ಗಳನ್ನೇ ಸಾಕಿ ಫೇಮಸ್ ಆಗಿರೋ ಅಂಥವರು. ಇವರು ಗಿಲ್ಲಿ ನಟ. ಸುಮಾರು ಕಾಮಿಡಿಗಳನ್ನು ಮಾಡಿ ಯೂಟ್ಯೂಬ್ ವೀಡಿಯೋಸ್ ಮಾಡಿ ಫೇಮಸ್ ಆಗಿದ್ದಾರೆ. ಇವರು ಜಾಹ್ನವಿ ಅಂತ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ಹಾಗೆ ನ್ಯೂಸ್ ಆ್ಯಂಕರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ನೋಡೋಣ ಇವರು ಕೂಡ ಯಾವ ರೀತಿ ಬಿಗ್ ಬಾಸ್ ಮನೇಲಿ ಉಳ್ಕೋತಾರೆ ಅಂತ. ಇವರು ಧನುಷ್ ಅಂತ. ಇವರು ಕೂಡ ಸುಮಾರು ಸೀರಿಯಲ್ಸ್ ಮಾಡಿ ಕಲರ್ಸ್ ಕನ್ನಡ ಅಲ್ಲಿ ಬಂದಿದ್ದಾರೆ. ಇವರು ಚಂದ್ರಪ್ರಭಾ ಅಂತ. ಇವರು ಒಳ್ಳೆ ಕಾಮಿಡಿ ಕೂಡ ಮಾಡ್ತಾರೆ. ಇವರು ಜೀ ಕನ್ನಡದಲ್ಲಿ ಬಂದಿದ್ದವರು, ತುಂಬ ಫೇಮಸ್ ಆಗಿದ್ದಾರೆ. ನೋಡೋಣ ಮಂಜು ಭಾಷಿಣಿ ಅಂತ ಯಾವ ಥರ ಇವರು ಇರ್ತಾರೆ ಮನೆಯಲ್ಲಿ, ಒಂದೇ ವಾರಕ್ಕೆ ಹೋಗ್ತಾರಾ ಏನು ಅಂತ. ಹಾಗೆ ಇವರು ರಾಶಿಕಾ ಅಂತ ರೀಸೆಂಟ್ ಒಂದು ಮೂವಿಯಲ್ಲಿ ಕೂಡ ಮಾಡಿದ್ದಾರೆ, ತುಂಬ ಫಿಲಮ್ಸಲ್ಲಿ ಮಾಡಿದ್ದಾರೆ. ಇವರು ಯಾವ ರೀತಿ ಇರ್ತಾರೆ ಅಂತ. ಇವರು ಅಭಿಷೇಕ್ ಅಂತ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಕೂಡ ಹೇಳ್ಬೋದು. ಇವರು ಮಲ್ಲಮ್ಮ ಅಂತ. ಇವರು ಕೂಡ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದು ಫೇಮಸ್ ಆದಂಥವರು. ಇವರು ಅಶ್ವಿನಿ ಅಂತ ಮುದ್ದುಲಕ್ಷ್ಮಿ ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ವರ್ಕ್ ಮಾಡಿದಂಥವ್ರು, ತುಂಬ ಫೇಮಸ್ ಆದಂಥ ಸೀರಿಯಲ್ ಕೂಡ ಹೌದು ಸುವರ್ಣ ಅಲ್ಲಿ. ಇವರು ಕೂಡ ಅದರಲ್ಲೇ ಪಾರ್ಟಿಸಿಪೇಟ್ ಮಾಡಿದರು. ಇಬ್ಬರು ಪೇರ್ ಆಗಿ ಕೂಡ ಮಾಡಿದರು ಅದರಲ್ಲೇ. ಇಬ್ಬರಿಗೂ ಒಳ್ಳೆಯ ಯಶಸ್ಸನ್ನು ಕೊಡ್ತು. ಇವರು ರಕ್ಷಿತಾ ಶೆಟ್ಟಿ ಅಂತ. ಇವರು ಯೂಟ್ಯೂಬ್ ಬ್ಲಾಗರ್ ಆಗಿರ್ತಾರೆ. ಇವರು ಕೂಡ ತುಂಬ ತುಳು ಭಾಷೆಯಲ್ಲಿ ಮಾತಾಡಿ ಇವರು ಕನ್ನಡನ ಮಾತಾಡ್ತಾರೆ. ಇವರು ಬಾಡಿ ಬಿಲ್ಡರ್ ಕರಿಬಸಪ್ಪ ಅಂತ. ಇವರು ಮಲ್ಲು ಅಂತ. ಇವರು ಕೂಡ ನಾ ಡ್ರೈವರ ಅಂತ ಸಾಂಗ್ ಇದ್ದಲ್ಲ ಅದನ್ನು ಫೇಮಸ್ ಮಾಡಿದಂಥವ್ರು. ಇವರು ಸ್ಪಂದನ ಅಂತ ಕರಿಮಣಿ ಸೀರಿಯಲ್ಲಿನ ಹೀರೋಯಿನ್ ಇವರು, ಅದು ಕೂಡ ತುಂಬ ಫೇಮಸ್ ಆದಂಥ ಧಾರಾವಾಹಿ. ಇವರು ಅಶ್ವಿನಿ ಅಂತ ಸೀರಿಯಲ್, ಮೂವೀಸ್, ರಾಜಕೀಯ ಎಲ್ಲದರಲ್ಲೂ. ಇವರು ಅಮಿತ್ ಪವರ್ ಅಂತ ರೇಡಿಯೋ ಮಿರ್ಚಿಯಲ್ಲಿದ್ದಾರೆ.